ಹ್ಯಾಂಡ್ಸಮ್ ಡಾಕ್ಟರ್ನನ್ನು ನೋಡಿ ಹುಚ್ಚಿಯಾದ ಯುವತಿ ಬೆಡ್ವರೆಗೂ ಹೋದಳು. ಇವಳು ಪ್ರಿಯಾ ಅಂತ. ಪ್ರಿಯಾ ತನ್ನ ಗೆಳತಿಯ ಗಂಡ ಅಭಯ್ನನ್ನು ತಬ್ಬಿಕೊಂಡು, ನಾನು ನಿನ್ನನ್ನು ನೋಡಿದಾಗಿನಿಂದ ನಿನ್ನ ನೆನಪಲ್ಲೇ ಹುಚ್ಚಿಯಾಗಿದ್ದೇನೆ, ನನಗೆ ನಿನ್ನನ್ನು ಬಿಟ್ಟು ಇರಲು ಆಗುತ್ತಿಲ್ಲ ಅಂತ ಹೇಳುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವನು ಡಾಕ್ಟರ್ ಅಭಯ್ ಅಂತ. ಅಭಯ್ ತುಂಬಾ ಹ್ಯಾಂಡ್ಸಮ್ ಆಗಿದ್ದ ಕಾರಣ ಅವನ ಹಾಸ್ಪಿಟಲ್ನ ನರ್ಸ್ ಟೀನಾ ಅವನ ಹಿಂದೆಯೇ ಸುತ್ತಾಡುತ್ತಿರುತ್ತಾಳೆ. ಇವಳು ಅಭಯ್ನ ಹೆಂಡತಿ ನೇಹಾ. ನೇಹಾ ಕೂಡ ಡಾಕ್ಟರ್ ಆಗಿದ್ದು ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಹೀಗಿರುವಾಗ ನೇಹಾ ಅಭಯ್ ಹತ್ತಿರ ಹೋಗಿ, ನೀನು ತುಂಬಾ ಹ್ಯಾಂಡ್ಸಮ್ ಇದ್ದೀಯಾ, ಹಾಗಾಗಿ ಎಲ್ಲ ಹುಡುಗಿಯರು ನಿನ್ನ ಹಿಂದೆಯೇ ಸುತ್ತಾಡುತ್ತಿರುತ್ತಾರೆ, ನೀನು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳಿ ಅಭಯ್ಗೆ ಕಿಸ್ ಕೊಡುತ್ತಾಳೆ. ಮರುದಿನ ನೇಹಾಳ ಫ್ರೆಂಡ್ ಸಿಸ್ಟರ್ ಪ್ರಿಯಾ ನೇಹಾ ಹತ್ತಿರ ನರ್ಸ್ ಟ್ರೈನಿಂಗ್ ತೆಗೆದುಕೊಳ್ಳಲು ಬಂದು, ನಾನು ಟ್ರೈನಿಂಗ್ ಮುಗಿಯುವವರೆಗೆ PGಯಲ್ಲಿ ಇರುತ್ತೇನೆ ಅಂತ ಹೇಳುತ್ತಾಳೆ. ಅವಾಗ ನೇಹಾ, ನೀನು ನನ್ನ ಫ್ರೆಂಡ್ ಸಿಸ್ಟರ್ ಅಂದ ಮೇಲೆ ನನಗೂ ಕೂಡ ಸಿಸ್ಟರ್ ಇದ್ದ ಹಾಗೆ ಅಂತ ಪ್ರಿಯಾಗೆ ಹೇಳಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ನಂತರ ಮನೆಗೆ ಬಂದ ಅಭಯ್ ನೇಹಾ ಅಂತ ಅಂದುಕೊಂಡು ಪ್ರಿಯಾಳನ್ನು ತಬ್ಬಿಕೊಳ್ಳುತ್ತಾನೆ. ಅವಾಗ ಪ್ರಿಯಾ ಖುಷಿ ಪಟ್ಟರೆ ಅಭಯ್ ಶಾಕ್ ಆಗಿ, ನೀನು ಯಾರು ಅಂತ ಕೇಳುತ್ತಾನೆ. ಅವಾಗ ಅಲ್ಲಿಗೆ ಬಂದ ನೇಹಾ ಪ್ರಿಯಾಳನ್ನು ಅಭಯ್ಗೆ ಪರಿಚಯ ಮಾಡಿಕೊಡುತ್ತಾ, ಇನ್ಮೇಲೆ 1 ತಿಂಗಳವರೆಗೆ ಪ್ರಿಯಾ ಇಲ್ಲೇ ಇರುತ್ತಾಳೆ ಅಂತ ಹೇಳಿ ಪ್ರಿಯಾಗೂ ಅಭಯ್ನನ್ನು ಪರಿಚಯ ಮಾಡಿಕೊಡುತ್ತಾಳೆ. ಅವಾಗ ಪ್ರಿಯಾ, ಅಭಯ್ ಅವರು ನನ್ನ ಮದುವೆಗೆ ಬಂದಿದ್ದರು, ಇವರ ಪರಿಚಯ ನನಗೆ ಮೊದಲೇ ಇದೆ ಅಂತ ಹೇಳುತ್ತಾಳೆ. ಅವಾಗ ನೇಹಾ, ಅಭಯ್ ತುಂಬಾ ಹ್ಯಾಂಡ್ಸಮ್ ಇದ್ದಾನೆ, ಹಾಗಾಗಿ ಇವನ ಹಾಸ್ಪಿಟಲ್ಗೆ ಜಾಸ್ತಿ ಫೀಮೇಲ್ ಪೇಷಂಟ್ಸ್ ಬರುತ್ತಾರೆ ಅಂತ ತಮಾಷೆ ಮಾಡುತ್ತಾಳೆ. ಅವಾಗ ಅಭಯ್, ನೇಹಾ ಹೇಳುತ್ತಿರುವುದೆಲ್ಲ ಸುಳ್ಳು, ಹಾಗೇನಿಲ್ಲ ಅಂತ ಪ್ರಿಯಾಗೆ ಹೇಳಿ ಶೇಕ್ ಹ್ಯಾಂಡ್ ಕೊಟ್ಟು ಹೋಗುತ್ತಾನೆ. ನಂತರ ಪ್ರಿಯಾ ಅಭಯ್ನನ್ನು ನೆನಪಿಸಿಕೊಳ್ಳುತ್ತಾ ನಿಲ್ಲುತ್ತಾಳೆ. ಮರುದಿನ ಪ್ರಿಯಾ ನೇಹಾ ಜೊತೆ ಟ್ರೈನಿಂಗ್ ಆಗಿ ಹಾಸ್ಪಿಟಲ್ಗೆ ಹೋಗುತ್ತಾಳೆ. ಆಮೇಲೆ ಲಂಚ್ ಟೈಮ್ ಆಗುತ್ತದೆ. ಅವಾಗ ನೇಹಾ, ನಾವಿಬ್ಬರು ಇಲ್ಲೇ ಲಂಚ್ ಮಾಡೋಣ ಅಂತ ಪ್ರಿಯಾಗೆ ಹೇಳುತ್ತಾಳೆ. ಅವಾಗ ಪ್ರಿಯಾ, ಅಭಯ್ ಸರ್ ಕೂಡ ಇಲ್ಲೇ ಇದ್ದಾರೆ, ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾಳೆ. ನಂತರ ನೇಹಾ ಅಭಯ್ನ ಕ್ಯಾಬಿನ್ಗೆ ಹೋಗುತ್ತಾಳೆ. ಅವಾಗ ಟೀನಾ ಅಭಯ್ಗೆ ತುಂಬಾ ಕ್ಲೋಸ್ ಆಗಿ ನಿಂತಿರುತ್ತಾಳೆ. ಅವಾಗ ನೇಹಾಳನ್ನು ನೋಡಿದ ಟೀನಾ ಆಚೆ ಹೋದರೆ ಪ್ರಿಯಾ ಹ್ಯಾಂಡ್ ವಾಶ್ಗಾಗಿ ಹೊರಗಡೆ ಹೋಗುತ್ತಾಳೆ. ಅವಾಗ ನೇಹಾ, ಟೀನಾ ನಿನ್ನ ಹತ್ತಿರ ಅಷ್ಟೊಂದು ಕ್ಲೋಸ್ ಆಗಿ ಏಕೆ ನಿಂತಿದ್ದಳು ಅಂತ ಅಭಯ್ನನ್ನು ಕೇಳುತ್ತಾಳೆ. ಅವಾಗ ಅಭಯ್, ಟೀನಾಗೆ ಮದುವೆ ಆಗಿದೆ, ನೀನು ನನ್ನ ಮೇಲೆ ಡೌಟ್ ಪಡಬೇಡ ಅಂತ ಹೇಳುತ್ತಾನೆ. ನಂತರ ಪ್ರಿಯಾ ವಾಪಸ್ ಬಂದು ಲಂಚ್ ಬಾಕ್ಸ್ ಓಪನ್ ಮಾಡುವಾಗ ಸ್ಪೂನ್ ಕೆಳಗಡೆ ಬೀಳುತ್ತದೆ. ಅವಾಗ ಅಭಯ್ ಅದನ್ನು ಎತ್ತಿಕೊಡಲು ನೋಡುತ್ತಾನೆ. ಅವಾಗ ಪ್ರಿಯಾ ಅವನ ಕೈಗಳನ್ನು ಟಚ್ ಮಾಡುತ್ತಾ ಸ್ಮೈಲ್ ಕೊಡುತ್ತಾಳೆ. ನಂತರ ವಾರ್ಡ್ ಬಾಯ್ ಜಗ್ಗು ಕುಡಿದ ನಶೆಯಲ್ಲಿ ಪೇಷಂಟ್ಗೆ ಬೇರೆ ಟ್ಯಾಬ್ಲೆಟ್ ಕೊಡುತ್ತಿರುತ್ತಾನೆ. ಅವಾಗ ಅದನ್ನು ನೋಡಿದ ಟೀನಾ, ನೀನು ಡ್ಯೂಟಿ ಟೈಮ್ನಲ್ಲಿ ನಶೆ ಮಾಡಬೇಡ ಅಂತ ಕೂಗಾಡುತ್ತಾಳೆ. ಅವಾಗ ಅಲ್ಲಿಗೆ ಬಂದ ಅಭಯ್, ನೀನೇನಾದರೂ ಮತ್ತೊಮ್ಮೆ ಹೀಗೆ ಮಾಡಿದರೆ ನಿನ್ನನ್ನು ಕೆಲಸದಿಂದ ಕಿತ್ತು ಹಾಕುತ್ತೇನೆ ಅಂತ ಜಗ್ಗುನನ್ನು ಬೈಯುತ್ತಾನೆ. ಅವಾಗ ಜಗ್ಗು ಅವರ ಮೇಲೆ ಕೋಪ ಮಾಡಿಕೊಂಡು ಮತ್ತೆ ಡ್ರಗ್ಸ್ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಮನೆಗೆ ಹೋದ ನೇಹಾ, ನೀನು ಜಗ್ಗುಗೆ ಬೈದು ಅವಮಾನ ಮಾಡಬಾರದಿತ್ತು, ಅವನು ಕೋಪದಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತ ಅಭಯ್ಗೆ ಹೇಳುತ್ತಾಳೆ. ಅವಾಗ ಅಭಯ್, ನಾನು ಡಾಕ್ಟರ್ ಆಗಿ ಒಬ್ಬ ವಾರ್ಡ್ ಬಾಯ್ಗೆ ಹೆದರಬೇಕಾ ಅಂತ ಕೋಪ ಮಾಡಿಕೊಳ್ಳುತ್ತಾನೆ. ಅವಾಗ ನೇಹಾ, ಹ್ಯಾಂಡ್ಸಮ್ ಬಾಯ್ಗೆ ಇಷ್ಟೊಂದು ಕೋಪ ಸರಿಯಲ್ಲ ಅಂತ ಹೇಳಿ ಅವನೊಂದಿಗೆ ಸ್ವರ್ಗ ಸುಖ ಕಾಣುತ್ತಾಳೆ. ಅವಾಗ ಅದನ್ನು ನೋಡಿದ ಪ್ರಿಯಾ, ನಾನು ಮದುವೆಯ ದಿನ ನಿನ್ನನ್ನು ನೋಡಿದಾಗಿನಿಂದ ಹುಚ್ಚಿಯಂತೆ ನಿನ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ, ನಾನು ಇಲ್ಲಿ ಬಂದದ್ದೇ ನಿನಗೋಸ್ಕರ, ನೀನು ನನ್ನನ್ನು ಬಿಟ್ಟು ಆ ನೇಹಾಳ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದೀಯಾ ಅಂತ ಅಭಯ್ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ. ಮರುದಿನ ನೇಹಾ, ಇನ್ನು 8 ದಿನಗಳಲ್ಲಿ ನಿನ್ನ ಟ್ರೈನಿಂಗ್ ಮುಗಿಯುತ್ತದೆ ಅಂತ ಪ್ರಿಯಾಗೆ ಹೇಳುತ್ತಾಳೆ. ಅವಾಗ ಪ್ರಿಯಾ, ಇಷ್ಟು ಬೇಗ ಮುಗಿಯಿತಾ ಅಂತ ಕೇಳುತ್ತಾ ಅಪ್ಸೆಟ್ ಆಗುತ್ತಾಳೆ. ಅದೇ ಸಮಯಕ್ಕೆ ಅಭಯ್ ಅಲ್ಲಿಗೆ ಬಂದು, ನನ್ನ ಡ್ಯೂಟಿ ಮುಗಿಯಿತು, ಮನೆಗೆ ಹೋಗೋಣ ಬಾ ಅಂತ ನೇಹಾಳನ್ನು ಕರೆಯುತ್ತಾನೆ. ಅವಾಗ ನೇಹಾ, ನನ್ನದು ಇನ್ನೂ ಸ್ವಲ್ಪ ಕೆಲಸವಿದೆ ಅಂತ ಹೇಳುತ್ತಾಳೆ. ಅವಾಗ ಪ್ರಿಯಾ, ನನ್ನ ಆರೋಗ್ಯ ಸರಿಯಿಲ್ಲ, ನಾನು ನಿಮ್ಮ ಜೊತೆ ಮನೆಗೆ ಬರುತ್ತೇನೆ ಅಂತ ಹೇಳಿ ಅಭಯ್ ಜೊತೆ ಮನೆಗೆ ಬಂದು ತನ್ನ ಕೈಯಾರೆ ಅಡುಗೆ ಮಾಡುತ್ತಾಳೆ. ನಂತರ ಅಭಯ್ ಊಟಕ್ಕೆ ಕುಳಿತಾಗ, ಇವತ್ತು ನಾನು ನಿಮಗೆ ನೇಹಾಳ ನೆನಪು ಬರದಂತೆ ನೋಡಿಕೊಳ್ಳುತ್ತೇನೆ ಅಂತ ಪ್ರಿಯಾ ಅಭಯ್ನ ಕೈ ಹಿಡಿದುಕೊಳ್ಳುತ್ತಾಳೆ. ಅವಾಗ ಅಭಯ್ ಕೋಪ ಮಾಡಿಕೊಂಡು ಊಟ ಬಿಟ್ಟು ಹೋಗುತ್ತಾನೆ. ನಂತರ ಪ್ರಿಯಾ ಅಭಯ್ ಹಿಂದೆ ಹೋಗಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಕತೆ ಈಗ ಪ್ರೆಸೆಂಟ್ ಡೇಗೆ ಬರುತ್ತದೆ. ನಂತರ ಅಭಯ್, ನೀನೇಕೆ ಹೀಗೆ ಆಡುತ್ತಿದ್ದೀಯಾ ಅಂತ ಪ್ರಿಯಾಳನ್ನು ದೂರ ತಳ್ಳುತ್ತಾನೆ. ಅವಾಗ ಪ್ರಿಯಾ, ನಾನು ಇಲ್ಲಿಗೆ ಬಂದದ್ದೇ ನಿಮಗೋಸ್ಕರ, ಯಾರಿಗೂ ಏನೂ ಗೊತ್ತಾಗುವುದಿಲ್ಲ, ಒಮ್ಮೆ ನನ್ನ ಜೊತೆ ರೂಮ್ಗೆ ಬನ್ನಿ ಅಂತ ಹೇಳುತ್ತಾಳೆ. ಅವಾಗ ಕೋಪಗೊಂಡ ಅಭಯ್ ಪ್ರಿಯಾ ಕೆನ್ನೆಗೆ ಹೊಡೆದು, ನೀನೇನಾದರೂ ಮತ್ತೊಮ್ಮೆ ನನ್ನ ಹತ್ತಿರ ಬರಲು ಟ್ರೈ ಮಾಡಿದರೆ ನಿನ್ನ ವಿಷಯವನ್ನು ನಿನ್ನ ಅಕ್ಕ ಹಾಗೂ ನೇಹಾ ಇಬ್ಬರಿಗೂ ಹೇಳುತ್ತೇನೆ ಅಂತ ಹೇಳುತ್ತಾನೆ. ಮರುದಿನ ಪ್ರಿಯಾ ಸ್ಟೆಪ್ಸ್ ಮೇಲಿನಿಂದ ಬಿದ್ದು ಗಾಯಗೊಳ್ಳುತ್ತಾಳೆ. ಅವಾಗ ಅಭಯ್ ಪ್ರಿಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡುತ್ತಾನೆ. ಆಮೇಲೆ ಅವಳ ರಿಪೋರ್ಟ್ ನೋಡಿದ ನೇಹಾ, ನಿನ್ನ ಕಾಲಿಗೆ ದೊಡ್ಡ ಫ್ರ್ಯಾಕ್ಚರ್ ಆಗಿದೆ, ನೀನಿನ್ನು 1 ತಿಂಗಳವರೆಗೆ ಬೆಡ್ ರೆಸ್ಟ್ ಮಾಡಬೇಕು ಅಂತ ಪ್ರಿಯಾಗೆ ಹೇಳುತ್ತಾಳೆ. ಅವಾಗ ಪ್ರಿಯಾ, ನಾನು ನಿಮಗೆ ತೊಂದರೆ ಕೊಡುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಅವಾಗ ನೇಹಾ, ನೀನೇನು ಹೆದರಬೇಡ, ಅಭಯ್ ನಿನ್ನನ್ನು ಆದಷ್ಟು ಬೇಗ ಮೊದಲಿನ ಹಾಗೆ ಮಾಡುತ್ತಾನೆ ಅಂತ ಹೇಳುತ್ತಾಳೆ. ಅವಾಗ ಪ್ರಿಯಾ, ಹೌದು, ನನ್ನ ಕಾಯಿಲೆಯ ಚಿಕಿತ್ಸೆ ಕೇವಲ ಅಭಯ್ ಸರ್ಗೆ ಮಾತ್ರ ಗೊತ್ತು ಅಂತ ಹೇಳುತ್ತಾಳೆ. ನಂತರ ಕೋಪಗೊಂಡ ಅಭಯ್, ಇನ್ಮೇಲೆ ಪ್ರಿಯಾಳ ಚಿಕಿತ್ಸೆಯನ್ನು ನೀನೇ ಮಾಡು ಅಂತ ಟೀನಾಗೆ ಹೇಳುತ್ತಾನೆ. ನಂತರ ಟೀನಾ,
ತನ್ನ ಚಿಕಿತ್ಸೆ ಮಾಡಲು ಬಂದದ್ದನ್ನು ನೋಡಿದ ಪ್ರಿಯಾ ತನ್ನ ಕಾಲಿಗೆ ಮತ್ತೊಮ್ಮೆ ಗಾಯ ಮಾಡಿಕೊಳ್ಳುತ್ತಾಳೆ. ಆವಾಗ ಆ ವಿಷಯ ತಿಳಿದ ಅಭಯ್ ಹಾಗೂ ನೇಹಾ ಪ್ರಿಯಾಳನ್ನು ನೋಡಲು ಹೋಗುತ್ತಾರೆ. ಆವಾಗ ನೇಹಾ ಪ್ರಿಯಾಗೆ ಟ್ರೀಟ್ಮೆಂಟ್ ಕೊಡಲು ಹೋಗುತ್ತಾಳೆ. ಆವಾಗ ಪ್ರಿಯಾ, ಸರ್ ನೀವೇ ನನಗೆ ಟ್ರೀಟ್ಮೆಂಟ್ ಕೊಡಿ, ಕೇವಲ ನಿಮ್ಮ ಟ್ರೀಟ್ಮೆಂಟ್ನಿಂದ ಮಾತ್ರ ನಾನು ಹುಷಾರಾಗುತ್ತೇನೆ ಅಂತ ಅಭಯ್ಗೆ ಹೇಳುತ್ತಾಳೆ. ನಂತರ ಅಭಯ್, ನಾನು ಪ್ರಿಯಾಗೆ ಟ್ರೀಟ್ಮೆಂಟ್ ಕೊಡಬೇಕು, ನೀವೆಲ್ಲರೂ ಆಚೆ ಹೋಗಿ ಅಂತ ಎಲ್ಲರಿಗೂ ಹೇಳಿ ನೀನೇಕೆ ಹೀಗೆ ಆಡುತ್ತಿದ್ದೀಯಾ ಅಂತ ಪ್ರಿಯಾಳನ್ನು ಕೇಳುತ್ತಾನೆ. ಆವಾಗ ಪ್ರಿಯಾ, ನಾನು ನಿಮಗೋಸ್ಕರ ನನ್ನ ಕಾಲನ್ನು ಮುರಿದುಕೊಂಡೆ, ಆದರೆ ನೀವು ನನ್ನಿಂದ ದೂರ ಹೋಗುತ್ತಿದ್ದೀರಲ್ಲ, ನಾನು ನಿಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ ಅಂತ ಹೇಳುತ್ತಾಳೆ. ಈ ಕಡೆ ಜಗ್ಗು ಮತ್ತೆ ಡ್ರಗ್ಸ್ ತೆಗೆದುಕೊಳ್ಳುತ್ತಿರುತ್ತಾನೆ. ಅದನ್ನು ನೋಡಿದ ಟೀನಾ, ನಾನು ಅಭಯ್ ಸರ್ಗೆ ನಿನ್ನ ವಿಷಯ ಹೇಳುತ್ತೇನೆ ಅಂತ ಹೇಳುತ್ತಾಳೆ. ಅವಾಗ ಕೋಪಗೊಂಡ ಜಗ್ಗು ಟೀನಾಳನ್ನು ಕೊಲೆ ಮಾಡುತ್ತಾನೆ. ಆಮೇಲೆ ಅಲ್ಲಿಗೆ ಬಂದ ಪೊಲೀಸರು ಕೊಲೆಗಾರನನ್ನು ಹಿಡಿಯಲು CCTV ಫುಟೇಜ್ ತೆಗೆದುಕೊಂಡು ಹೋಗುತ್ತಾರೆ. ನಂತರ ನೇಹಾ, ಪ್ರಿಯಾ ಆಸ್ಪತ್ರೆಯಲ್ಲಿ ಇರುವುದು ಸೇಫ್ ಅಲ್ಲ, ಅವಳನ್ನು ಮನೆಗೆ ಕರೆದುಕೊಂಡು ಬರೋಣ ಅಂತ ಅಭಯ್ಗೆ ಹೇಳುತ್ತಾಳೆ. ಆವಾಗ ಅಭಯ್ ಪ್ರಿಯಾಳ ಸತ್ಯವನ್ನು ನೇಹಾಗೆ ಹೇಳಲು ನೋಡುತ್ತಾನೆ. ಅದೇ ಸಮಯಕ್ಕೆ ನೇಹಾಗೆ ಒಂದು ಕಾಲ್ ಬರುತ್ತದೆ. ಮರುದಿನ ಅಭಯ್ ಪ್ರಿಯಾಗೆ ಟ್ರೀಟ್ಮೆಂಟ್ ಕೊಡಲು ಹೋಗುತ್ತಾನೆ. ಆವಾಗ ಪ್ರಿಯಾ, ನೀವೇಕೆ ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದೀರಿ, ನಾನು ನಿಮ್ಮ ಸೆಕೆಂಡ್ ವೈಫ್ ಆಗಲು ರೆಡಿ ಇದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಕೋಪಗೊಂಡ ಅಭಯ್, ನಾನು ಸತ್ತರೂ ನೇಹಾಳನ್ನು ಬಿಟ್ಟು ನಿನ್ನನ್ನು ತಿರುಗಿ ನೋಡುವುದಿಲ್ಲ ಅಂತ ಹೇಳುತ್ತಾನೆ. ನಂತರ ಜಗ್ಗು ಡ್ರಗ್ಸ್ ಮಾತ್ರೆಗಳನ್ನು ಹುಡುಕುತ್ತಿರುತ್ತಾನೆ. ಆವಾಗ ಯಾರೋ ಜಗ್ಗುಗೆ ಅವುಗಳನ್ನು ತಂದುಕೊಡುತ್ತಾರೆ. ನಂತರ ಅಭಯ್ ನೇಹಾಗೆ ಮನೆಗೆ ಹೋಗಲು ಫೋನ್ ಮಾಡುತ್ತಾನೆ. ಆವಾಗ ನೇಹಾ ಪ್ರಿಯಾಳನ್ನು ನೋಡಿಕೊಂಡು ಬರುತ್ತೇನೆ ಅಂತ ಫೋನಿನಲ್ಲಿ ಮಾತನಾಡುತ್ತಾ ಪ್ರಿಯಾಳ ಹತ್ತಿರ ಹೋಗುತ್ತಾಳೆ. ಆವಾಗ ಪ್ರಿಯಾ ನೇಹಾಳ ಫೋನ್ ಒಡೆದು ಹಾಕಿ, ನಾನು ಮೊದಲಿನಿಂದಲೂ ಅಭಯ್ನನ್ನು ಪ್ರೀತಿಸುತ್ತಿದ್ದೇನೆ, ನೀನು ಜೀವಂತವಾಗಿದ್ದರೆ ಅವನು ನನಗೆ ಸಿಗುವುದಿಲ್ಲ ಅಂತ ಹೇಳುತ್ತಾಳೆ. ಆವಾಗ ಅದನ್ನು ಕೇಳಿ ನೇಹಾ ಶಾಕ್ ಆದರೆ ಅಲ್ಲಿಗೆ ಬಂದ ಜಗ್ಗು ನೇಹಾಳ ಕತ್ತಿಗೆ ಹಗ್ಗವನ್ನು ಹಾಕಿ ಕೊಲೆ ಮಾಡಲು ನೋಡುತ್ತಾನೆ. ನಂತರ ಅಭಯ್ ನೇಹಾಳನ್ನು ಹುಡುಕುತ್ತಾ ಅಲ್ಲಿಗೆ ಬಂದು ನೇಹಾಳನ್ನು ಬಿಡುವಂತೆ ಜಗ್ಗುಗೆ ಹೇಳುತ್ತಾನೆ. ಆವಾಗ ಪ್ರಿಯಾ, ನೀನು ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡರೆ ಮಾತ್ರ ನೇಹಾಳನ್ನು ಜೀವಂತವಾಗಿ ಬಿಡುತ್ತೇನೆ ಅಂತ ಅಭಯ್ಗೆ ಹೇಳುತ್ತಾಳೆ. ಆವಾಗ ಅಭಯ್ ಅವಳ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬರುತ್ತಾರೆ. ಅವರನ್ನು ನೋಡಿ ಅಭಯ್ ಮೇಲೆ ಕೋಪ ಮಾಡಿಕೊಂಡ ಜಗ್ಗು ಅವನನ್ನು ಕಟ್ಟಿಗೆಯಿಂದ ಹೊಡೆಯಲು ಹೋಗುತ್ತಾನೆ. ಆವಾಗ ಅದು ಮಿಸ್ ಆಗಿ ಪ್ರಿಯಾಳ ತಲೆಗೆ ಏಟಾಗಿ ಪ್ರಿಯಾ ಸತ್ತು ಹೋಗುತ್ತಾಳೆ. ನಂತರ ಪೊಲೀಸರು CCTV ರಿಪೋರ್ಟ್ಸ್ ಬಂದಿದೆ, ನೀನೇಕೆ ಟೀನಾಳನ್ನು ಕೊಲೆ ಮಾಡಿದೆ ಅಂತ ಜಗ್ಗುನನ್ನು ಕೇಳುತ್ತಾರೆ. ಆವಾಗ ಜಗ್ಗು ಟೀನಾಗೆ, ನಾನು ಡ್ರಗ್ಸ್ ತೆಗೆದುಕೊಳ್ಳುವುದು ಗೊತ್ತಾಗಿತ್ತು, ಅದೇ ರೀತಿ ನನ್ನ ವಿಷಯ ಪ್ರಿಯಾಗೂ ಕೂಡ ಗೊತ್ತಾಗಿತ್ತು, ಹಾಗಾಗಿ ನನ್ನ ಹತ್ತಿರ ಬಂದಂತಹ ಪ್ರಿಯಾ ನೇಹಾಳನ್ನು ಕೊಲೆ ಮಾಡಿದರೆ 5 ಲಕ್ಷ ಹಣ ಕೊಡುತ್ತೇನೆ ಅಂತ ನನಗೆ ಹೇಳಿದ್ದಳು, ಹಾಗಾಗಿ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಕೊನೆಗೆ ಪೊಲೀಸರು ಜಗ್ಗುನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಹ್ಯಾಂಡ್ಸಮ್ ಡಾಕ್ಟರ್ ಎಂದು ಹುಡುಕಿ ನೋಡಬಹುದು.